ಮಾಡೋಣ. ಕರ್ತನೇ ದೇವರೇ, ದಿನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. ನಮ್ಮ ಬಾಯಿ ನಿನ್ನನ್ನು ಕೀರ್ತಿಸುವುದು. ನಮಾರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಸಂಗೀತದಲ್ಲಿ 114ನೇ ಸಂಗೀತ 114, ಹಿಮ್ ನಂಬರ್ 147. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ದಿನನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ದಿನರಾಜ್ಯವು ಬರಲಿ. ದಿನಚಿತ್ತವು ಪರಲೋಕದಲ್ಲಿ ಆಗೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಓ ಸರ್ವಸಮರ್ಥ ದೇವರೇ, ಎಲ್ಲ ಹೃದಯಗಳು ನಿನಗೆ ಬಯಲಾಗಿದ್ದು ಎಲ್ಲ ಇಚ್ಛೆಗಳು ನಿನಗೆ ತಿಳಿದವೆ ಮತ್ತು ನಿನಗೆ ಮರೆಯಾದದ್ದು ಯಾವುದೂ ಇಲ್ಲ. ನಾವು ನಿನ್ನನ್ನು ಪೂರ್ಣವಾಗಿ ಪ್ರೀತಿ ಮಾಡುವಂತೆಯೂ ದಿನಪವಿತ್ರ ನಾಮವನ್ನು ತಕ್ಕ ಹಾಗೆ ಘನಪಡಿಸುವಂತೆಯೂ ದಿನಪವಿತ್ರಾತ್ಮನ ವಿಶ್ವಾಸದಿಂದ ನಮ್ಮ ಹೃದಯಗಳ ಆಲೋಚನೆಯನ್ನು ಶುದ್ಧ ಮಾಡು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು
ಧನ ಜನವೇ ಕೇಳು, ಡಮದೇವರಾದ ಕರ್ತನು ಒಬ್ಬನೇ ದೇವರು. ದಿನದೇವರಾದ ಕರ್ತನನ್ನು ದಿನಪೂರ್ಣ ಹೃದಯದಿಂದಲೂ, ದಿನಪೂರ್ಣ ಪ್ರಾಣದಿಂದಲೂ, ದಿನಪೂರ್ಣ ಬುದ್ಧಿಯಿಂದಲೂ, ದಿನಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ ದಿನನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದೇ. ಈ ಎರಡು ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನಾ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು. ಓ ಪ್ರಭುವೇ, ನಮ್ಮ ಮೇಲೆ ದಯಮಾಡು ಮತ್ತು ಈ ಆಜ್ಞೆಗಳನ್ನೆಲ್ಲ ನಮ್ಮ ಬರೆ ಎಂದು ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಪ್ರಭು ನಿಮ್ಮೊಂದಿಗಿರಲಿ, ಆತ್ಮನೊಂದಿಗೆ ಇರಲಿ. ಪ್ರಾರ್ಥನೆ ಮಾಡೋಣ. ಮಹಿಮೆಯುಳ್ಳ ಅರಸನಾದ ದೇವರೇ, ದಿನ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನನ್ನು ಮಹಾಜಯೋತ್ಸವದಿಂದ ದಿನ ಸ್ವರ್ಗೀಯ ರಾಜ್ಯಕ್ಕೆ ಏರಿಸಿದಿ. ನೀನು ನಮ್ಮನ್ನು ಅನಾಥರಾಗಿ ಬಿಡದೆ ನಮ್ಮನ್ನು ಸಂತೈಸುವುದಕ್ಕೂ, ನಮ್ಮ ರಕ್ಷಕನಾದ ಕ್ರಿಸ್ತನು ಹೋದ ಸ್ಥಳಕ್ಕೆ ನಮ್ಮನ್ನು ನಡೆಸುವುದಕ್ಕೂ ದಿನ ಪವಿತ್ರಾತ್ಮನನ್ನು ನಮ್ಮ ಬಳಿಗೆ ಕಳುಹಿಸು ಎಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ಆಕಾಶ ಪೃಥ್ವಿಗಳ ಅದೊಬ್ಬನೇ ಪ್ರಭು ಯೇಸು ಕ್ರಿಸ್ತನು, ದೇವರೊಬ್ಬನೇ ಪುತ್ರನು, ಸಮಸ್ತ ಮುಂಚೆ ಪುತ್ರನಿಂದ ಜನಿತನು, ದೇವರಿಂದ ದೇವರು, ಪ್ರಕಾಶದಿಂದ ಪ್ರಕಾಶವು, ನಿಜವಾದ ದೇವರಾಗಿದ್ದಾನೆ. ಆತನ ಜನಿತನಾದರೆ ಕೃತನಲ್ಲ, ಪಿತನ ತಂದುವುದರಿದ್ದಾನೆ. ಆತನಿಂದ ಸಮಸ್ತ ಉಂಟಾಯಿತು. ಆತನ ವರ್ಷ ಅದಕ್ಕೋಸ್ಕರವಾಗಿಯೂ ನಮೋದ್ಧಾರಕ್ಕೋಸ್ಕರವಾಗಿಯೂ ಸ್ವರ್ಗದಿಂದ ಇಳಿದು ಪವಿತ್ರಾತ್ಮನ ಮೂಲಕವಾಗಿ ಕುಮಾರಿಯಾದ ಮರುದೇಶ ಮನುಷ್ಯನಾದ ಮತ್ತು ಪಂತ ಪಿಲಾತನ ಕಾಲದಲ್ಲಿ ಹಾಕಲ್ಪಟ್ಟನು. ಆತನ ದುಃಖಪಟ್ಟು ಹೂಣಲ್ಪಟ್ಟನು ಮತ್ತು ಶಾಸ್ತ್ರೇರಿಗೆ ಮೂರನೇ ದಿವಸ ತಿರುಗಿ ಎದ್ದು ಸ್ವರಕ್ಕೆ ಏರಿ ಹೋಗಿ ಪಿತನ ಬಳಿಯಲ್ಲಿ ಕೂತ್ಕೊಂಡಿದ್ದಾನೆ. ಬದುಕಿರುವವರಿಗೆ ಸತ್ತವರಿಗೆ ನ್ಯಾಯ ತೀರಿಸುವುದಕ್ಕೆ ಮಹಿಮೆಯನ್ನು ಬರ್ತಾನೆ. ಆತನ ರಾಜ್ಯಕ್ಕೆ ವಿಶ್ವಾಸಿಸುತ್ತೇನೆ. ಪವಿತ್ರಾತ್ಮನ ಪ್ರಭು ಜೀವದಾತನು, ಪಿತನಿಂದಲೂ ಪುತ್ರನಿಂದಲೂ ಹೊರಡುವಂತವನು, ಪಿತನ ಪುತ್ರನ ಆರಾಧಿಸಲ್ಪಟ್ಟು ಮಹಿಮೆ ಹೊಂದುವಂತವನು, ಪ್ರವಾದಿಗಳ ಮುಖಾಂತರ ಮಾತಾಡುವಂತಾಗಿ ನಾನು ವಿಶ್ವಾಸಿಸುತ್ತೇನೆ. ಮತ್ತು ಒಂದೇ ಕೆತ್ತಲಿಕ್ಕೆ ಅಪೊಸ್ತಲಿಕ ವಿಶ್ವಾಸಿಸುತ್ತೇನೆ. ಪಾಪ ವಿಮೋಚನೆಗಾಗಿ ಒಂದೇ ವ್ಯಾಪ್ತಿ ಮುಕ್ತಗೊಳ್ಳುತ್ತೇನೆ. ಮತ್ತು ಸತ್ತವರ ಪುನರುತ್ಥಾನವನ್ನ, ಪರಲೋಕ ಜೀವನವನ್ನ ಎದುರು ನೋಡುತ್ತೇನೆ. ಸಂಗೀತದಲ್ಲಿ 116ನೇ ಸಂಗೀತ 116, ಹಿಮ್ ನಂಬರ್ 150.
ಸೂಚನಾದಂತೆ ಕ್ರಿಸ್ತ ಯೇಸುವಿನಲ್ಲಿ ಪರಮ ಪ್ರೀತಿಯುಳ್ಳ ಪರಲೋಕ ತಂದೆಯ ದೇವರೇ, ದಿನಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ, ಉಪಕಾರಗಳನ್ನು ಹೇಳುತ್ತೇವೆ, ದಿನನ್ನು ಸ್ತುತಿಸಿ ಕೊಂಡಾಡ್ತೇವೆ, ನಿನಗೆ ಸ್ತೋತ್ರಗಾನ ಮಾಡುತ್ತೇವೆ. ಯಾಕೆಂದರೆ ನೀನು ನಮ್ಮೆಲ್ಲರನ್ನು ಪ್ರೀತಿಸಿ ನಮಗೋಸ್ಕರವಾಗಿ ಕ್ರೂಜೆಯ ಮೇಲೆ ಪ್ರಾಣ ಕೊಟ್ಟು ದೇವಲೋಕದ ಮಹಿಮೆಯನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವಂತೆ ಕರುಣೆ ತೋರಿಸಿದೆ. ಇದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ನಮ್ಮೆಲ್ಲರ ಪಾಪಗಳನ್ನು ನಿನ್ನ ಮೇಲೆ ತೆಗೆದುಕೊಂಡು ನೀನು ಮರಣವನ್ನು ಜಯಿಸಿ ಪುನರುತ್ಥಾನಾಗಿ ನೀನು ಪುನರುತ್ಥಾನ ಆದಂಥ ವಿಶೇಷವಾದಂಥ ಆ ಸಂಗತಿಯನ್ನು ಈ ಲೋಕದಲ್ಲಿ ಎಲ್ಲರಿಗೆ ನೀನು ತಿಳಿಯಪಡಿಸಿ ಪ್ರತ್ಯಕ್ಷನಾಗಿ ನೀನು ಅವರೊಟ್ಟಿಗೆ ಮಾತನಾಡಿ ನಿನ್ನ ಇರುವಿಕೆಯನ್ನು ನೀನು ತಿಳಿಯಪಡಿಸಿದೆ. ಇದಕ್ಕಾಗಿಯೂ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ದೇವರ ಮಗನಾದಂಥ ನೀನು ಮನುಷ್ಯರ ರಕ್ಷಣೆಗೋಸ್ಕರವಾಗಿ ಸಾಧಿಸಿದಂಥ ಈ ರಕ್ಷಣಾ ಕಾರ್ಯದಲ್ಲಿ ದಿನ ಶ್ರೇಷ್ಠವಾದಂಥ ಪ್ರೀತಿಯನ್ನು ನಮ್ಮೆಲ್ಲರಿಗೆ ತಿಳಿಯಪಡಿಸಿ ದೇವಲೋಕವನ್ನು ಸೇರಿದಂಥ ಸರ್ವಶಕ್ತನು ನೀನಾಗಿದೆ. ಇದಕ್ಕಾಗಿಯೂ ನಿನಗೆ ಉಪಕಾರಗಳನ್ನು ಸಲ್ಲಿಸ್ತೇವೆ. ಈ ದಿವಸ ಸ್ವರ್ಗಾರೋಹಣವಾದಂಥ ನೀನು ದೇವಲೋಕಕ್ಕೆ ಏರಿ ಹೋದರು ಸಹಾಯಕನಾಗಿ ಆತ್ಮಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿ ಜೀವಿಸುವಂಥ ಸರ್ವಶಕ್ತನು ನೀನಾಗಿದ್ದಿ. ದಿನ ಮೂಲಕವಾಗಿಯೇ ದೇವರ ಮಹಿಮೆಯನ್ನು ಕಾಣುವಂತೆ ಕರುಣೆ ತೋರಿಸಿದೆ. ಇವೆಲ್ಲವುಗಳಿಗಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ದಿವಾರೋಹಣನಾದಂಥ ನಿನ್ನನ್ನು ನಮ್ಮ ಹೃದಯಾಂತರದಲ್ಲಿ ಗೌರವಿಸಿ ಸ್ತುತಿಸಿ ಕೊಂಡಾಡಿ ಆರಾಧಿಸಿ ಕರ್ತ ನಿನ್ನ ಒಂದು ಪ್ರತಿಷ್ಠೆಯಲ್ಲಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವಂತೆ ನೀನು ಸಹಾಯ ಮಾಡು. ಎಲ್ಲ ಸ್ತೋತ್ರಗನ ಮಾನ ಮಹಿಮೆಗಳು ನಿನಗೆ ಸಮರ್ಪಣೆಯಾಗುವಂತೆ ಈ ಆರಾಧನೆಯನ್ನು ನಮ್ಮನ್ನು ಉಪಯೋಗಿಸು. ಯೇಸು ಕರ್ತನೆ, ನಿನಗನುವುಳ್ಳ ತ್ರಯೇಕನಾಮಕ್ಕೆ ನಿತ್ಯಕಾಲಕ್ಕೂ ಸ್ತುತಿ ಸ್ತೋತ್ರ ಉಂಟಾಗಲಿ. ಆಮೇನ್. ಇಂದಿಗೆ ನೇಮಕವಾದಂಥ ದೇವರ ವಾಕ್ಯದ ಭಾಗವು ಲೂಕನ ಬರೆಸುವ ವಾರ್ತೆ 24ನೇ ಅಧ್ಯಾಯ 44ನೇ ವಚನದಿಂದ 53ನೇ ವಚನದವರೆಗೆ. ಅದರಲ್ಲಿ 50ನೇ ವಚನದಿಂದ 53ನೇ ವಚನದವರೆಗೆ ನಾನು ಈ ಸಮಯದಲ್ಲಿ ಓದುತ್ತೇನೆ. ಮತ್ತು ಆತನು ಅವರನ್ನು ಬೆಥಾನ್ಯದ ತನಕ ಕರಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಆಶೀರ್ವದಿಸ್ತಾ ಇರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಿದ್ದರು ಎಂಬುವಂಥದ್ದು. ಕ್ರಿಸ್ತ ಯೇಸುವಿನಲ್ಲಿ ಪ್ರಿಯ ದೇವಜನರೇ, ಇಂದು ನಾವು ದಿವಾರೋಹಣ ಹಬ್ಬದ ಶ್ರೇಷ್ಠತೆಯನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಗುರುವಾರ ದಿವಸ ಯೇಸು ಕ್ರಿಸ್ತನು ದೇವಲೋಕಕ್ಕೆ ಏರಿ ಹೋದನು. ಆತನು ದೇವಲೋಕಕ್ಕೆ ಏರಿ ಹೋದಂಥ ಈ ಸಂಗತಿಯನ್ನು ಈ ಭಾನುವಾರದಂದು ನಾವು ಆರಾಧಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನು
ದೇವಲೋಕಕ್ಕೆ ಏರಿ ಹೋದಂಥ ಸಂಗತಿಯನ್ನು ನಾವು ಆರಾಧಿಸ್ತಾ ಇದ್ದೇವೆ. ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯರಾದಂಥ ನಮಗೋಸ್ಕರವಾಗಿ ದೇವರ ಮೂಲಕವಾಗಿ ಈ ಲೋಕದಲ್ಲಿ ಜನ್ಮವೆತ್ತಿದನು. ದೇವರ ಮಗನಾಗಿರುವುದರಿಂದ ಯೆಹೋವನ ಆತ್ಮವು ಮರಿಯಳ ಗರ್ಭವನ್ನು ಸೇರಿತು ಎಂಬುದಾಗಿ ಸ್ಪಷ್ಟವಾಗಿ ಬರೆದಿಟ್ಟಿರುವಂಥದ್ದನ್ನು ನಾವು ಕಾಣ್ತೇವೆ. ದೇವರ ಆ ಶ್ರೇಷ್ಠನಾದಂಥ ಯೇಸು ಕ್ರಿಸ್ತನು ದೇವರ ಮಗನಾಗಿ ಈ ಲೋಕದಲ್ಲಿ ಜನ್ಮವೆತ್ತಿದನು. ಜನ್ಮವೆತ್ತಿ ಆತನು ಆ ಮನುಷ್ಯರೆಲ್ಲರ ರಕ್ಷಣೆಗೋಸ್ಕರವಾಗಿ ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿ ಮರಣ ಹೊಂದಿದನು. ಮರಣ ಹೊಂದಿ ಆತನು ಪುನರುತ್ಥಾನಾಗಿ ಆ ಶಿಷ್ಯರ ಸಂಗಡ 40 ದಿವಸ ಆತನು ಜೀವಿಸಿದನು. ದೇಹಧಾರಿಯಾಗಿ ಆತನು ಜೀವಿಸಿದನು ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯ ಮಾತನಾಡುವಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ 40 ದಿವಸಗಳ ಕಾಲ ತನ್ನ ಶಿಷ್ಯರೊಟ್ಟಿಗೆ ಆತನು ಜೀವಿಸ್ತಾ ಇದ್ದು 40ನೇ ದಿವಸಕ್ಕೆ ಆತನು ಸ್ವರ್ಗಾರೋಹಣನಾದನು. ಅಂದರೆ ದೇವರ ಲೋಕಕ್ಕೆ, ದೇವ ಸನ್ನಿಧಾನಕ್ಕೆ ಆತನು ಏರಿ ಹೋದನು ಎಂಬುದಾಗಿ ಸ್ಪಷ್ಟವಾಗಿ ನಾವು ಕಾಣ್ತೇವೆ. ಈ ಎಲ್ಲ ವಿಷಯಗಳಲ್ಲಿ ಯೇಸು ಸ್ವಾಮಿ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತಾ ಬಂದನು. ಆತನು ಮರಣ ಹೊಂದುವಾಗಲೂ ಆತನು ಗೆತ್ಸೆಮನೆ ತೋಟದಲ್ಲಿ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡನು ಎಂಬುದಾಗಿ ನಾವು ಕಾಣ್ತೇವೆ. ಆತನು ದಿವಾರೋಹಣವಾಗುವಾಗಲೂ ಸಹ ತನ್ನನ್ನು ತಾನು ಸಂಪೂರ್ತಿಯಾಗಿ ಸಿದ್ಧಪಡಿಸಿಕೊಂಡಂಥ ಸಂಗತಿಯನ್ನು ನಾವು ಕಾಣ್ತೇವೆ. ನೋಡಿ, ಶಿಷ್ಯರನ್ನು ಬಿಟ್ಟು ಹೋಗುವಂಥ ಸಮಯದಲ್ಲಿ ಅವರನ್ನು ಆತನು ಆಶೀರ್ವದಿಸ್ತಾ ಇದ್ದಾನೆ. ತನ್ನವರನ್ನು ಆತನು ಆಶೀರ್ವದಿಸ್ತಾ ಇರುವಂಥದ್ದನ್ನು ಸ್ಪಷ್ಟವಾಗಿ ನಾವು ಕಾಣ್ತೇವೆ. ಅವರನ್ನು ಆಶೀರ್ವದಿಸ್ತಾ ಇದ್ದಾನೆ. ತನ್ನನ್ನು ನಂಬಿದಂಥ ಜನರನ್ನು ಆತನು ಆಶೀರ್ವದಿಸ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ಸ್ಪಷ್ಟವಾಗಿ ನಾವು ಕಾಣ್ತೇವೆ, ಯಾರು ಯೇಸು ಸ್ವಾಮಿಯನ್ನು ನಂಬಿರ್ತಾರೋ ಅವರು ಜೀವನದಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. ತಮ್ಮ ಜೀವನದಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ಕಂಡುಬರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾದರೆ ದಿವಾರೋಹಣನಾದಂಥ ಯೇಸು ಕ್ರಿಸ್ತನನ್ನು ನಾವು ಯಾವಾಗಲೂ ಆರಾಧಿಸಿ, ಆತನನ್ನು ಸ್ತುತಿಸಿ, ಕೊಂಡಾಡಿ, ಆತನಿಗೆ ಸ್ತೋತ್ರಗಾನ ಮಾಡಿ ಆತನಿಂದ ಆಶೀರ್ವಾದವನ್ನು ಹೊಂದುವಂಥದ್ದು ಯೋಗ್ಯವಾಗಿದೆ. ಈ ಯೇಸು ಸ್ವಾಮಿ ದಿವಾರೋಹಣ ಆಗಿದ್ದಂಥ ಈ ಕಾರ್ಯ ಅದು ದಿಗ್ವಿಜಯದ ಕಾರ್ಯವಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ದಿವಾರೋಹಣನಾದಂಥ ಆ ಸಂಗತಿಯನ್ನು ನೋಡುವಾಗ ಪಾಪ ಮರಣದ ಮೇಲೆ ಜಯವನ್ನು ಹೊಂದಿದಂಥ ವಿಷಯವನ್ನು ಅಲ್ಲಿ ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ನಾವು ಕಾಣ್ತೇವೆ. ನೀವು ಈ ಲೋಕದಲ್ಲಿ ನಿಮ್ಮ ಪಾಪದ ಮೇಲೆ ಜಯವನ್ನು ಹೊಂದಿದ್ದೀರಿ ಎಂಬ ಶ್ರೇಷ್ಠವಾದಂಥ ಸಂಗತಿಯನ್ನು ಆತನ ದಿವಾರೋಹಣದ ಮೂಲಕವಾಗಿ ಆತನು ಸ್ಪಷ್ಟೀಕರಿಸ್ತಾ ಇದ್ದಾನೆ. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನವನ್ನು ನೋಡುವಾಗ ಅಲ್ಲಿ ಹೇಳ್ತಾನೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬ ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಜಯವಾಯಿತು, ಗುಣವಾಯಿತು ಎಂಬುದಾಗಿ ಸ್ಪಷ್ಟವಾಗಿ ಆತನು ಹೇಳ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನು ಪುನರುತ್ಥಾನಾಗಿ ದಿವಾರೋಹಣ ಹೊಂದಿದ್ದರಿಂದ ನಮ್ಮ ಪಾಪಗಳು ಕಳಚಿ ಹೋದವು, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟವು, ನಮ್ಮ ಪಾಪಗಳು ನಮ್ಮ ಜೀವಿತದಿಂದ ಹೊರಟು ಹೋದವು.
ನಮಗೆ ಜೀವನದಲ್ಲಿ ಜಯ ಸಿಕ್ಕಿತು. ಕ್ರಿಸ್ತನ ಆಶೀರ್ವಾದದ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಜಯ ಸಿಕ್ಕಿತು ಎಂಬುದಾಗಿ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುವಂಥದ್ದು ಅವಶ್ಯವಾಗಿದೆ. ಹೀಗಿರುವುದರಿಂದ ಯೇಸು ಕ್ರಿಸ್ತನಿಂದ ನಾವು ಆಶೀರ್ವಾದ ಹೊಂದಿ ಜಯವನ್ನು ಹೊಂದಿರುವುದರಿಂದ, ನಮ್ಮ ಪಾಪಗಳ ಮೇಲೆ ಜಯವನ್ನು ಹೊಂದಿದ್ರಿಂದ ಇಂದಿನಿಂದ ನಾವು ಕೆಟ್ಟದ್ದಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟದ್ದನ್ನು ಸೋಲಿಸುವುದಕ್ಕಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಅದನ್ನೇ ರೋಮಾಪುರದವರಿಗೆ ಬರೆದಂಥ ಪತ್ರ 12ನೇ ಅಧ್ಯಾಯ 21ನೇ ವಚನದಲ್ಲಿ ಸ್ಪಷ್ಟವಾಗಿ ಪೌಲನು ಪ್ರಕಟಿಸುವಂಥದ್ದನ್ನು ನಾವು ಕಾಣ್ತೇವೆ. ಪೌಲನು ಹೇಳ್ತಾ ಇದ್ದಾನೆ, ಕೆಟ್ಟತನಕ್ಕೆ ಸೋತು ಹೋಗಬೇಡಿರಿ. ನಿಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನ ಆ ಆಶೀರ್ವಾದವನ್ನು ಹೊಂದಿ ಪಾಪದ ಮೇಲೆ ಜಯವನ್ನು ನೀವು ಸಾಧಿಸಿದ್ರಿಂದ ಆತನು ಹೇಳ್ತಾನೆ, ಕೆಟ್ಟತನಕ್ಕೆ ಸೋತು ಹೋಗಬೇಡಿರಿ. ನೀವು ಕೆಟ್ಟದ್ದನ್ನು ಮಾಡದಂತೆ ನಿಮ್ಮನ್ನು ನೀವು ಕಾಯ್ದುಕೊಳ್ಳ್ರಿ. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿರಿ ಎಂಬುದಾಗಿ ಆತನು ಹೇಳ್ತಾನೆ. ಯೇಸು ಸ್ವಾಮಿಯು ಸಹ ಈ ಲೋಕದಲ್ಲಿ ಜೀವನ ಮಾಡುವಾಗ ಕೆಟ್ಟತನಕ್ಕೆ ಆತನು ಸೋತು ಹೋಗಲಿಲ್ಲ. ಸೈತಾನನು ಆತನನ್ನು ಶೋಧಿಸ್ತಾ ಇದ್ದಾನೆ. ದೇವಲೋಕಕ್ಕೆ, ದೇವರಿಗೆ ವಿರುದ್ಧವಾಗಿ ನೀನು ಜೀವನ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೀಗಿದ್ದರೂ ಯೇಸು ಸ್ವಾಮಿ ಕೆಟ್ಟತನಕ್ಕೆ ಆತನು ಸೋತು ಹೋಗಲಿಲ್ಲ. ಆತನು ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿದನು ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡುವಂಥದ್ದನ್ನು ನಾವು ಕಾಣ್ತೇವೆ. ಈ ಯೇಸು ಸ್ವಾಮಿಯ ದಿವಾರೋಹಣ ನಮಗೆ ಕಲಿಸುವಂಥದ್ದು ನಾವು ಪಾಪದ ಮೇಲೆ ಜಯ ಹೊಂದಬೇಕೆಂಬುದಾಗಿ. ಅಷ್ಟು ಮಾತ್ರವಲ್ಲದೆ ಆ ಯೇಸು ಕ್ರಿಸ್ತನ ದಿವಾರೋಹಣ ಅದು ಸೈತಾನನ ಮೇಲೆ ಜಯ ಸಾಧಿಸಿರುವಂಥದ್ದನ್ನು ಸ್ಪಷ್ಟೀಕರಿಸುವಂಥದ್ದನ್ನು ನಾವು ಕಾಣ್ತೇವೆ. ಪ್ರಕಟಣೆಯ ಗ್ರಂಥದಲ್ಲಿ 12ನೇ ಅಧ್ಯಾಯ 7ರಿಂದ 12 ವಚನಗಳನ್ನು ನೋಡುವಾಗ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಸೈತಾನನೆಂಬ ಘಟಸರ್ಪವು ಪರಲೋಕದಿಂದ ದೊಬ್ಬಲ್ಪಟ್ಟಿತು. ಆ ಸೈತಾನನ ಮೇಲೆ ಜಯ ಸಾಧಿಸುವುದಕ್ಕಾಗಿ ಈ ಲೋಕದಲ್ಲಿ ನಾವು ಜೀವಿಸುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಇಬ್ರಿಯರಿಗೆ ಬರೆದಂಥ ಪತ್ರದಲ್ಲಿ 2ನೇ ಅಧ್ಯಾಯದ 14 ಮತ್ತು 15ನೇ ವಚನದಲ್ಲಿ ಹೇಳ್ತಾನೆ, ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದಿಂದ ದಾಸತ್ವದಲ್ಲಿರುವವರನ್ನು ಬಿಡಿಸುವುದಕ್ಕೂ ರಕ್ತ ಮಾಂಸಧಾರಿಯಾದನು. ಯೇಸು ಸ್ವಾಮಿ ಅದಕ್ಕೋಸ್ಕರವಾಗಿ ರಕ್ತ ಮಾಂಸಧಾರಿಯಾದನು ಎಂಬುದಾಗಿ ಇಬ್ರಿಯರಿಗೆ ಬರೆದಂಥ ಪತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾನೆ. ಯೇಸು ಕ್ರಿಸ್ತನು ದಿವಾರೋಹಣನಾದಂಥ ಈ ಸಂಗತಿಯನ್ನು ನಾವು ತಿಳಿದುಕೊಳ್ಳುವಾಗ ನಾವು ಸಹ ಸೈತಾನನನ್ನು ಎದುರಿಸುವಂಥ ಆ ಶ್ರೇಷ್ಠವಾದಂಥ ಆಶೀರ್ವಾದವನ್ನು ನಾವು ಹೊಂದಿ ಈ ಲೋಕದಲ್ಲಿ ಸೈತಾನನನ್ನು ಎದುರಿಸುವುದಕ್ಕಾಗಿ ನಾವು ಜೀವಿಸುವಂತೆ ಆತನು ಕರೆ ಕೊಡ್ತಾ ಇರುವಂಥದ್ದನ್ನು ನಾವು ಕಾಣ್ತೇವೆ. ಈ ದಿವಾರೋಹಣ ಅನ್ನುವಂಥದ್ದು ಲೋಕದ ಜೀವದ ಮೇಲೆ ಜಯವನ್ನು ಸಾಧಿಸಿರುವಂಥದ್ದನ್ನು ತಿಳಿಸುವಂಥದ್ದನ್ನು ನಾವು ಕಾಣ್ತೇವೆ. ಲೋಕದ ಜೀವನದ ಮೇಲೆ ಜಯ ಸಾಧಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಅದಕ್ಕೆ ಯೋಹಾನನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 16ನೇ ಮೊದಲನೇ ಯೋಹಾನನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 16ನೇ ವಚನದಲ್ಲಿ ಹೇಳ್ತಾನೆ, ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲ ಲೋಕದಿಂದ ಹುಟ್ಟಿದವುಗಳಾಗಿವೆ. ಇವು ನಶಿಸಿ ಹೋಗುತ್ತವೆ. ಆದರೆ ದೇವರ ಚಿತ್ತ ನೆರವೇರಿಸುವನು ಎಂದೆಂದಿಗೂ ಇರುವನು. ದೇವರ ಚಿತ್ತ ನೆರವೇರಿಸುವನು, ಆತನು ದೇವರೊಟ್ಟಿಗೆ ಇರುವನು ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ಕಾಣ್ತೇವೆ. ನಾವು ಸಹ ಈ ಲೋಕದಲ್ಲಿ ಈ ದೇವರ ಚಿತ್ತಕ್ಕನುಸಾರವಾಗಿ ದೇವರ ಚಿತ್ತವನ್ನು ನೆರವೇರಿಸುತ್ತಾ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ನಾವು ಸ್ಪಷ್ಟವಾಗಿ ಲೋಕವನ್ನು ಜಯಿಸುವುದಕ್ಕೆ ಸಾಧ್ಯವಾಗ್ತದೆ.
ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಏನೆಂಬುದಾಗಿ ಹೇಳುವಾಗ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಧೈರ್ಯವಾಗಿರ್ರಿ, ಲೋಕದಲ್ಲಿ ನಿಮಗೆ ಕಷ್ಟಗಳಿವೆ, ಆ ಕಷ್ಟಗಳನ್ನು ನಾನು ಜಯಿಸಿದ್ದೇನೆ, ನೀವು ಸಹ ಜಯಿಸುವುದಕ್ಕೆ ಸಾಧ್ಯವಾಗ್ತದೆ. ನನ್ನ ಆಶೀರ್ವಾದದಿಂದ ನೀವು ಸಹ ಈ ಲೋಕವನ್ನು ಜಯಿಸುವುದಕ್ಕೆ ಸಾಧ್ಯವಾಗ್ತದೆ. ಅಷ್ಟು ಮಾತ್ರವಲ್ಲದೆ ಈ ದಿವಾರೋಹಣ ಕರ್ತನ ಜಯದಲ್ಲಿ, ಅಂದರೆ ದಿವಾರೋಹಣದಲ್ಲಿ ಪಾಲುಗಾರರಾಗಲು ಯಾರು ಆ ದಿವಾರೋಹಣದಲ್ಲಿ ಜಯ ಹೊಂದುವುದಕ್ಕೆ ಸಾಧ್ಯ? ಯಾರಿಗೆ ಈ ಜಯ ಸಿಗ್ತದೆ? ಯೇಸು ಕ್ರಿಸ್ತನ ಈ ದಿವಾರೋಹಣದಲ್ಲಿ ನಾವು ಪಾಲುಗಾರಾಗುವಾಗ ಅದು ನಮಗೆ ಜಯ ಸಿಗ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಆತನು ತಿಳಿಸ್ತಾನೆ. ಹಾಗಾದರೆ ಈ ಜಯ, ಯೇಸು ಕ್ರಿಸ್ತನಲ್ಲಿದ್ದಂಥ ಜಯ ನಮಗೆ ಯಾರಿಗೆ ಸಿಗ್ತದೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ಸ್ಪಷ್ಟವಾಗಿ ಮಾತನಾಡ್ತದೆ. ಪ್ರಕಟಣೆಯ ಗ್ರಂಥದ 17ನೇ ಅಧ್ಯಾಯದ 14ನೇ ವಚನದಲ್ಲಿ ಹೇಳ್ತದೆ, ದೇವರಿಂದ ಕರೆಯಲ್ಪಟ್ಟವರಿಗೆ ಈ ಜಯ ಸಿಗ್ತದೆ. ದಿವಾರೋಹಣದ ಆಶೀರ್ವಾದ, ದಿವಾರೋಹಣದ ಜಯ ಅದು ದೇವರಿಂದ ಕರೆಯಲ್ಪಟ್ಟವರಿಗೆ ಸಿಗ್ತದೆ. ಪ್ರಕಟಣೆಯ ಗ್ರಂಥದಲ್ಲಿ 17ನೇ ಅಧ್ಯಾಯದ 14ನೇ ವಚನವನ್ನು ನೋಡುವಾಗ, ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು, ಆದರೆ ಕರ್ತನು ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರಾಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರಾಗುವರು. ನೋಡ್ರಿ ಏನು ಹೇಳ್ತಾನೆ ಎಂಬುದಾಗಿ ಹೇಳುವಾಗ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ದೇವರಿಂದ ಯಾರು ಕರೆಯಲ್ಪಟ್ಟಿದ್ದಾರೋ ಅವರು ಅಲ್ಲಿ ಆ ಶ್ರೇಷ್ಠವಾದಂಥ ಜಯದಲ್ಲಿ ಪಾಲುಗಾರಾಗ್ತಾರೆ. ನೋಡ್ರಿ, ಆ ದಿವಾರೋಹಣದ ಜಯದಲ್ಲಿ ಪಾಲುಗಾರಾಗ್ತಾರೆ ಎಂಬುದಾಗಿ ಹೇಳುವಾಗ, ನಾವು ಕರೆಯಲ್ಪಟ್ಟವರಾಗಿ ಕ್ರಿಸ್ತನ ಆ ಶ್ರೇಷ್ಠವಾದಂಥ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವಾಗ, ದೇವರಿಂದ ಕರೆಯಲ್ಪಟ್ಟವರು ನಾವು ಆಗುವಾಗ ಅಲ್ಲಿ ಸ್ಪಷ್ಟವಾಗಿ ನಾವು ಕಾಣ್ತೇವೆ ಆ ದಿವಾರೋಹಣದ ಜಯವನ್ನು ನಮ್ಮ ಜೀವಿತದಲ್ಲಿ ಹೊಂದುವುದಕ್ಕೆ ಸಾಧ್ಯ. ಅಷ್ಟು ಮಾತ್ರವಲ್ಲದೆ ಆತನು ಹೇಳ್ತಾನೆ, ದೇವರಾದುಕೊಂಡವರು, ದೇವರಿಂದ ಕರೆಯಲ್ಪಟ್ಟವರು ಮಾತ್ರವಲ್ಲದೆ ದೇವರಾದುಕೊಂಡವರು ಯಾರಾಗಿರ್ತಾರೋ ಅವರು ಅಲ್ಲಿ ಜಯವನ್ನು ಹೊಂದಿರ್ತಾರೆ. ನೋಡ್ರಿ, ರೋಮಾಪುರದವರಿಗೆ ಬರೆದಂಥ ಪತ್ರ 8ನೇ ಅಧ್ಯಾಯ 33ನೇ ವಚನದಲ್ಲಿ ಹೇಳ್ತಾನೆ, ದೇವರಾದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ. ದೇವರಾದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂಬುದಾಗಿ ಆಯ್ಕೆ ಮಾಡಿಕೊಂಡಿದ್ದಾನೆ. ನೋಡಿ, ದೇವರ ಆಯ್ಕೆ ಮಾಡಿಕೊಂಡ ಮೇಲೆ ನಮಗೆ ಭಯ ಬೇಕೇ? ದೇವರ ಆಯ್ಕೆ ಮಾಡಿಕೊಂಡ ಮೇಲೆ ನಮಗೆ ಎಂದಿಗೂ ಅಲ್ಲಿ ಸೋಲನ್ನುವಂಥದ್ದಿಲ್ಲ. ನಾವು ನೀತಿವಂತರೆಂಬುದಾಗಿ ಕ್ರಿಸ್ತನ ಮೂಲಕವಾಗಿ ನಿರ್ಣಯಿಸಲ್ಪಟ್ಟು ಆ ದಿವಾರೋಹಣದ ಜಯವನ್ನು ನಮ್ಮದಾಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಅಷ್ಟು ಮಾತ್ರವಲ್ಲದೆ ಆತನು ಹೇಳ್ತಾನೆ, ಯಾರು ದೇವರಲ್ಲಿ ನಂಬಿಗಸ್ತರಾಗಿದ್ದಾರೋ ಅವರು ಆ ಜಯದಲ್ಲಿ ಪಾಲುಗಾರರಾಗ್ತಾರೆ. ನೋಡಿ, ಆ ಪ್ರಕಟಣೆಯ ಗ್ರಂಥದ 17ನೇ ಅಧ್ಯಾಯದ 14ನೇ ವಚನದಲ್ಲಿ ಹೇಳ್ತಾನೆ, ದೇವರಾದುಕೊಂಡವರು, ನಂಬಿಗಸ್ತರಾಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ಕ್ರಿಸ್ತನಲ್ಲಿ ನಂಬಿಗಸ್ತರಾಗಿರುವಾಗ ಆ ಜಯದಲ್ಲಿ, ಆ ದಿವಾರೋಹಣದ ಜಯದಲ್ಲಿ ನಾವು ಪಾಲುಗಾರರಾಗುವುದಕ್ಕೆ ಸಾಧ್ಯವಾಗ್ತದೆ. ಗಲಾತ್ಯದವರಿಗೆ ಬರೆದಂಥ ಪತ್ರ 5ನೇ ಅಧ್ಯಾಯ 24ನೇ ವಚನವನ್ನು ನೋಡುವಾಗ ಅಲ್ಲಿ ಹೇಳ್ತಾನೆ, ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು, ಜಯದಲ್ಲಿ ಪಾಲುಗಾರರು. ಶಿಲುಬೆಗೆ ಹಾಕಿದವರು ಅಂದರೆ ನಮ್ಮಲ್ಲಿರುವಂಥ ಆ ಶರೀರದ ಆಶೆ ಮಾತ್ರವಲ್ಲದೆ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಇವುಗಳನ್ನು ಶಿಲುಬೆಗೆ ಹಾಕಿದವರು ಜಯದಲ್ಲಿ ಪಾಲುಗಾರ ಆಗ್ತಾರೆ.
ಇವೆಲ್ಲವುಗಳನ್ನು ನಾವು ತೊರೆಯುವಾಗ ಆ ಜಯದಲ್ಲಿ ನಾವು ಪಾಲುಗಾರಾಗ್ತೇವೆ. 1 ಕೊರಿಂಥದವರಿಗೆ ಬರೆದಂಥ ಪತ್ರ 15ನೇ ಅಧ್ಯಾಯ 57ನೇ ವಚನವನ್ನು ನೋಡುವಾಗ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆ ಕ್ರಿಸ್ತನ ಅನ್ಯೋನ್ಯತೆಯೇ ನಮಗೆ ಜಯ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವಾಗ ನಮಗೆ ಜಯ. ನೋಡಿ, ದೇವರ ವಾಕ್ಯದಲ್ಲಿ 2 ಕೊರಿಂಥದವರಿಗೆ ಬರೆದಂಥ ಪತ್ರ 2ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತಾನೆ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ಹರಡುವ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ಆತನು ಹೇಳ್ತಾನೆ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ, ಅಂದರೆ ಯಾರು ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಯಾರು ಜೀವಿಸ್ತಾ ಇರ್ತಾರೋ ಅವರ ಆ ಒಂದು ಜೀವನದಲ್ಲಿ ಜಯೋತ್ಸವದೊಡನೆ ದೇವರು ಮೆರೆಸುತ್ತಾನೆ. ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ಹರಡುವ ದೇವರಿಗೆ ಸ್ತೋತ್ರವಾಗಲಿ. ಅಂದರೆ ಆ ಕ್ರಿಸ್ತನ ಜಯೋತ್ಸವದಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದು ಜಯದಲ್ಲಿ ಪಾಲುಗಾರಾಗುವರು. ಅವರ ಆ ವಾಸನೆ ಅಂದರೆ ಸುವಾಸನೆ ಅದು ಎಲ್ಲರ ಮಧ್ಯದಲ್ಲಿ ಹರಡ್ತದೆ. ದೇವರಿಗೆ ಮಾತ್ರವಲ್ಲದೆ ಮನುಷ್ಯರಿಗೆ ನಾವು ಆ ಸುವಾಸನೆಯನ್ನು ಹರಡುವಂಥ ಆ ಶ್ರೇಷ್ಠವಾದಂಥ ಜೀವನ ನಮ್ಮದಾಗ್ತದೆ. ಅಷ್ಟು ಮಾತ್ರವಲ್ಲದೆ ಆತನು ಹೇಳ್ತಾನೆ, ದೇವರ ವಾಕ್ಯದಲ್ಲಿ ನೆಲೆಗೊಂಡವರ ಜೀವನದಲ್ಲಿ ಆ ದಿವಾರೋಹಣದ ಜಯವನ್ನು ಅವರು ಹೊಂದುವುದಕ್ಕೆ ಸಾಧ್ಯವಾಗ್ತದೆ. 1 ಯೋಹಾನ 2ನೇ ಅಧ್ಯಾಯ 14ನೇ ವಚನವನ್ನು ನೋಡುವಾಗ ಆತನು ಹೇಳ್ತಾನೆ, ಮಾನ್ಯರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರಿಂದಲೂ ನೀವು ಕೆಡುಕನ್ನು ಜಯಿಸಿರುವುದರಿಂದಲೂ ನಿಮಗೆ ತಿಳಿಸುತ್ತಾ ಇದ್ದೇನೆ. ಆ ವಾಕ್ಯ ನಮ್ಮಲ್ಲಿ ಬೇರಿರುವಾಗ ನಾವು ಜಯದ ಜೀವಿತದಲ್ಲಿ ಪಾಲುಗಾರಾಗುವುದಕ್ಕೆ ಸಾಧ್ಯವಾಗ್ತದೆ. ನಮ್ಮ ಜೀವನವೇ ಮಾರ್ಪಡ್ತದೆ. ನಾವು ಶುದ್ಧರಾಗ್ತೇವೆ. ಜೀವನದಲ್ಲಿ ಕ್ರಿಸ್ತನೊಟ್ಟಿಗೆ ನಾವು ಜೀವಿಸುವಾಗ ನಾವು ಶುದ್ಧರಾಗ್ತೇವೆ. ಪ್ರಕಟಣೆಯ ಗ್ರಂಥದ 12ನೇ ಅಧ್ಯಾಯದ 11ನೇ ವಚನದಲ್ಲಿ ಹೇಳ್ತಾನೆ, ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ನೋಡ್ರಿ, ವಾಕ್ಯದ ಬಲದಿಂದ ಮಾತ್ರವಲ್ಲದೆ ಯೇಸು ಕ್ರಿಸ್ತನ ರಕ್ತದ ಬಲದಿಂದ ಜಯಿಸಿ ಜೀವನದಲ್ಲಿ ಪರಿಶುದ್ಧವಾದಂಥ ಜೀವನವನ್ನು ಹೊಂದುವುದಕ್ಕೆ ಸಾಧ್ಯ. ಇಂಥ ಒಂದು ಶ್ರೇಷ್ಠವಾದಂಥ ಸಂಗತಿಯನ್ನು ದಿವಾರೋಹಣನಾದಂಥ ಯೇಸು ತನ್ನ ಖಾಲಿಯಾದಂಥ ಸ್ಥಳವನ್ನು ತುಂಬುವುದಕ್ಕಾಗಿ ನಿಮಗೆ ಒಬ್ಬ ಸಹಾಯಕನನ್ನು ನಾನು ಕಳಿಸ್ತೇನೆ. ನಾನು ಹೋದರೂ ಚಿಂತೆ ಇಲ್ಲ, ನಾನು ದೇವರನ್ನು ಸೇರಿದರೂ ಚಿಂತೆ ಇಲ್ಲ, ನಿಮ್ಮೊಟ್ಟಿಗೆ ಇರುವುದಕ್ಕಾಗಿ ಆ ಸಹಾಯಕರನ್ನು ಕಳಿಸ್ತೇನೆ. ಆ ಸಹಾಯಕನೇ ನಮ್ಮೊಟ್ಟಿಗಿದ್ದು ಈ ಜಯೋತ್ಸವದಲ್ಲಿ ನಾವು ಪಾಲುಗಾರಾಗುವಂತೆ ಆತ ನಮಗೆ ಕರುಣೆ ತೋರಿಸ್ತಾನೆ. ಅಪೊಸ್ತಲರ ಕೃತ್ಯದಲ್ಲಿ 2ನೇ ಅಧ್ಯಾಯ 17ನೇ ವಚನವನ್ನು ನೋಡುವಾಗ, ಕಡೇ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಕಡೇ ದಿವಸದಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. ಅಪೊಸ್ತಲರ ಕೃತ್ಯದಲ್ಲಿ 1ನೇ ಅಧ್ಯಾಯ 8ನೇ ವಚನವನ್ನು ನೋಡುವಾಗ ಹೇಳ್ತಾನೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುವಿರಿ, ನೀವು ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ದಿವಾರೋಹಣದ ಜಯ ಕ್ರಿಸ್ತನಲ್ಲಿರುವಂಥ ನಮಗೆ ಆತ್ಮನ ಬಲವನ್ನು ನೀಡುವಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನ ಆತ್ಮದ ಮೂಲಕವಾಗಿ ಜೀವಿಸುವಂಥ ಶ್ರೇಷ್ಠವಾದಂಥ ಆಶೀರ್ವಾದವನ್ನು ನಾವು ಹೊಂದುವುದಕ್ಕೆ ಸಾಧ್ಯ. ಆ ಆತ್ಮನಿಂದ ನಡೆಸಲ್ಪಡುವಂಥ ಜೀವಿತ ನಮ್ಮದಾಗ್ತದೆ. ಇದೇ ಶ್ರೇಷ್ಠವಾದಂಥ ಜೀವನ. ಈ ಜೀವನವನ್ನು ಆತ್ಮನ ಮೂಲಕವಾಗಿ ನಡೆಸಲ್ಪಡುವಂಥ ಜೀವನವನ್ನು ನಾವು ಹೊಂದುವಾಗ ನಮ್ಮ ಜೀವಿತದಲ್ಲಿ ನಾವು ನಿಜವಾಗಿಯೂ ಆ ಮಹಿಮೆಯಲ್ಲಿ ಕ್ರಿಸ್ತನ ಮಕ್ಕಳಾಗಿ ಕಾಣಿಸುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಈ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು
ಆತನ ದಿವಾರೋಹಣ ಸ್ವರ್ಗಾರೋಹಣ ಆದಂಥ ಆ ಸಂಗತಿಯ ಹಿನ್ನೆಲೆ ಇರುವಂಥ ಯೇಸು ಕ್ರಿಸ್ತನ ಉದ್ದೇಶವೇನು? ಯಾಕೆ ಯೇಸು ಸ್ವಾಮಿ ದಿವಾರೋಹಣನಾದ? ಯಾಕೆ ಎಂಬುದಾಗಿ ಹೇಳುವಾಗ ಆತನ ಸ್ಪಷ್ಟವಾಗಿ ಆತನೇ ಯೋಹಾನನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದ 2ನೇ ವಚನದಲ್ಲಿ ಸ್ಪಷ್ಟವಾಗಿ ಆತನೇ, ನಾನು ಹೊರಟು ಹೋಗುವುದು ನಿಮಗೆ ಹಿತವಾಗಿದೆ, ನಿಮ್ಮ ಒಳ್ಳೆಯದಕ್ಕೋಸ್ಕರವಾಗಿಯೇ ನಾನು ಹೋಗ್ತಾ ಇದ್ದೇನೆ, ನಾನು ಹೊರಟು ಹೋಗುವಂಥದ್ದು ನಿಮಗೆ ಹಿತವಾಗಿದೆ. ಯಾಕೆಂದರೆ ನಾನು ಹೊರಟು ಹೋಗಿ ನಿಮಗೋಸ್ಕರವಾಗಿ ಬಿಡಾರಗಳನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ನಿಮ್ಮನ್ನು ಅನಾಥರಾಗಿ ನಾನು ಬಿಡುವುದಿಲ್ಲ, ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ ನಾನು ಹೋಗಲೇಬೇಕಾಗಿದೆ. ಯೇಸು ಸ್ವಾಮಿ ದಿವಾರೋಹಣನಾದದ್ದು ಯಾಕೆ ಎಂಬುದಾಗಿ ಹೇಳುವಾಗ, ಅಲ್ಲಿರುವಂಥ ದೇವರ ಉದ್ದೇಶ ಏನೆಂಬುದಾಗಿ ಹೇಳುವಾಗ, ದೇವರ ಬಳಿಗೆ ಆತನು ಯಾಕೆ ಏರಿ ಹೋದನೆಂಬುದಾಗಿ ಹೇಳುವಾಗ ಅಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿಯೇ ತಿಳಿಸಿದ್ದಾನೆ. ಏನೆಂಬುದಾಗಿ ಹೇಳುವಾಗ, ಅದು ನಿಮ್ಮ ಒಳ್ಳೆಯದಕ್ಕೋಸ್ಕರವಾಗಿ ನಾನು ಹೊರಟು ಹೋಗ್ತಾ ಇದ್ದೇನೆ, ನಿಮ್ಮ ಒಳ್ಳೆಯದಕ್ಕೋಸ್ಕರವಾಗಿಯೇ ನಾನು ಹೊರಟು ಹೋಗ್ತಾ ಇದ್ದೇನೆ. ನಾನು ಹೊರಟು ಹೋಗುವಂಥದ್ದು ನಿಮಗೆ ಹಿತವಾಗಿದೆ, ಬಿಡಾರಗಳನ್ನು ಸಿದ್ಧ ಮಾಡುವುದಕ್ಕಾಗಿ ನಾನು ಹೊರಡ್ತಾ ಇದ್ದೇನೆ. ಬಿಡಾರಗಳನ್ನು ಸಿದ್ಧ ಮಾಡುವುದಕ್ಕಾಗಿ ನಾನು ಹೊರಟು ಹೋಗ್ತಾ ಇದ್ದೇನೆ. ತಿರುಗಿ ಬಂದು ನಿಮ್ಮನ್ನು ನಾನು ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ ಸ್ಪಷ್ಟವಾಗಿ ಆತನು ತಿಳಿಸ್ತಾ ಇರುವಂಥದ್ದನ್ನು ನಾವು ಕಾಣ್ತೇವೆ. ಹೊರಟು ಹೋಗುವಂಥದ್ದು ನಿಮಗೋಸ್ಕರವಾಗಿ ಬಿಡಾರಗಳನ್ನು ಸಿದ್ಧ ಮಾಡುವುದಕ್ಕಾಗಿ ಮಾತ್ರವಲ್ಲದೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗುವುದಕ್ಕಾಗಿ ನಾನು ಹೊರಟು ಹೋಗ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲದೆ ಆತನು ಹೇಳ್ತಾ ಇದ್ದಾನೆ, ಇಬ್ರಿಯರಿಗೆ ಬರೆದಂಥ ಪತ್ರ 10ನೇ ಅಧ್ಯಾಯ 11 ಮತ್ತು 14ನೇ ವಚನದಲ್ಲಿ ಹೇಳ್ತಾನೆ, ಒಂದೇ ಸಾರಿ ಯಜ್ಞವಾಗಿ ಸಮರ್ಪಣೆಯಾಗಿ ದೇವರ ಬಲಗಡೆಯಲ್ಲಿ ಕೂತುಕೊಂಡಿದ್ದೇನೆ. ನೋಡ್ರಿ, ನೀವು ಇನ್ನು ಯಜ್ಞಕ್ಕೆ ಹೋಗುವಂಥದ್ದು ಬೇಡ. ಒಂದೇ ಸಾರಿ ನಿಮಗೋಸ್ಕರವಾಗಿ ನಾನು ಯಜ್ಞವಾಗಿ ಸಮರ್ಪಣೆಯಾಗಿದ್ದೇನೆ. ಆ ಯಜ್ಞವಾಗಿರುವಂಥ ನಾನು ಮೇಲಕ್ಕೆ ಹೋಗಲೇಬೇಕು. ದೇವರ ಸುವಾಸನೆಯಾಗಿ ಆ ಯಜ್ಞ ಸಮರ್ಪಣೆಯಾಗಿರುವಾಗ ನಾನು ಹೊರಡಲೇಬೇಕು. ಯಜ್ಞವಾಗಿ ನಾನು ಹೊರಟು ಹೋಗ್ತಾ ಇದ್ದೇನೆ. ದೇವರ ಬಲಗಡೆಯಲ್ಲಿ ಕೂತುಕೊಳ್ಳುವುದಕ್ಕಾಗಿ ನಾನು ಹೊರಟು ಹೋಗ್ತಾ ಇದ್ದೇನೆ. ದೇವರ ಕಾರ್ಯವನ್ನು ನಾನು ಪೂರ್ತಿ ಮಾಡಿದ್ದೇನೆ. ಆದುದರಿಂದ ದೇವರ ಬಲಪಾಕ್ಷದಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ನಾನು ಯಜ್ಞವಾಗಿ ಹೊರಟು ಹೋಗ್ತಾ ಇದ್ದೇನೆ. ಹೀಗಿರುವಾಗ ಇನ್ನು ನಿಮಗೆ ಭಯ ಬೇಡ. ದೇವರ ಸಾನ್ನಿಧ್ಯ ನಿಮ್ಮದು. ಆದುದರಿಂದ ಆತನು ಹೇಳ್ತಾ ಇದ್ದಾನೆ, ನೀವು ದೇವರನ್ನು ಆರಾಧಿಸ್ತಾ ಜೀವಿಸಿರಿ ಎಂಬುದಾಗಿ ಆತನು ಕರೆ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ದೇವಲೋಕಕ್ಕೆ ಏರಿ ಹೋದ. ಯಜ್ಞವಾಗಿ ಸಮರ್ಪಣೆಯಾದದ್ರಿಂದ ಆತನು ದೇವರ ಸನ್ನಿಧಾನಕ್ಕೆ ಏರಿ ಹೋದ. ಅಷ್ಟು ಮಾತ್ರವಲ್ಲದೆ ರೋಮಾಪುರದವರಿಗೆ ಬರೆದಂಥ ಪತ್ರ 8ನೇ ಅಧ್ಯಾಯ 34ನೇ ವಚನವನ್ನು ನೋಡುವಾಗ ಯೇಸು ಸ್ವಾಮಿ ಸ್ಪಷ್ಟವಾಗಿ ಅಲ್ಲಿ ಆತನು ಹೋದದ್ದು ಏಕೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಯೇಸು ದೇವರ ಬಲಗಡೆಯಲ್ಲಿ ಇದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ. ನೋಡಿ, ಯಜ್ಞವಾಗಿ ಹೋದಂಥ ಆತನು ನಮಗೋಸ್ಕರವಾಗಿ ಆ ದೇವರ ಬಲಗಡೆಯಲ್ಲಿ ಕೂತುಕೊಂಡು ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಆತನು ದೇವಲೋಕಕ್ಕೆ ಏರಿ ಹೋಗಿದ್ದಾನೆ. ನಿಮಗೋಸ್ಕರವಾಗಿ ಬೇಡಿಕೊಳ್ಳುವುದಕ್ಕಾಗಿ ಆತನು ದೇವಲೋಕಕ್ಕೆ ಏರಿ ಹೋಗಿದ್ದಾನೆ. ನೋಡಿ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ.
ತನ್ನ ಮಕ್ಕಳಾದಂಥ ನಮಗೋಸ್ಕರವಾಗಿ ದೇವರಲ್ಲಿ ಆತನು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ದೇವಲೋಕಕ್ಕೆ ಆತನು ಏರಿ ಹೋಗಿದ್ದಾನೆ. ಇಬ್ರಿಯರಿಗೆ ಬರೆದಂಥ ಪತ್ರ 7ನೇ ಅಧ್ಯಾಯ 25ನೇ ವಚನವನ್ನು ನೋಡುವಾಗ, ಯೇಸುವಿನ ಮೂಲಕ ದೇವರ ಬಳಿಗೆ ಬರುವವನನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಏರಿ ಹೋದಂಥ ಆತನು ಯಾವಾಗಲೂ ಬದುಕುವನಾಗಿದ್ದಾನೆ. ಆತನು ಆದಿಯು ಅಂತ್ಯವೂ ಆಗಿದ್ದಾನೆ. ಆತನು ದೇವರು ತಾನೇ ಆಗಿದ್ದಾನೆ. ನಮಗೋಸ್ಕರವಾಗಿ ಆತನು ಅಲ್ಲಿ ಬೇಡಿಕೊಳ್ಳುವುದಕ್ಕಾಗಿ ಆತನು ದೇವಲೋಕವನ್ನು ಸೇರಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಕೊನೆಯದಾಗಿ 1ನೇ ಕೊರಿಂಥದವರಿಗೆ ಬರೆದಂಥ ಪತ್ರ 15ನೇ ಅಧ್ಯಾಯ 24ರಿಂದ 26ನೇ ವಚನವನ್ನು ನೋಡುವಾಗ, ಸರ್ವ ವೈರಿಗಳ ನಾಶದವರೆಗೆ ಕಾಯುವುದು ನಮ್ಮ ಕರ್ತವ್ಯವಾಗಿದೆ ಎಂಬುದಾಗಿ ಹೇಳ್ತಾನೆ. ಆಮೇಲೆ ಆತನು ದೊರೆತನವನ್ನು, ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರ ರಾಜ್ಯ ಒಪ್ಪಿಸಿಕೊಡುವಾಗ ನಾಶನ, ಯಾಕೆಂದರೆ ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಆಧೀನ ಮಾಡಿದ್ದಾನೆ. ಇದೇ ದೇವರ ರಾಜ್ಯದ ಕಟ್ಟೋಣ. ನೋಡ್ರಿ, ನಾನು ಹೊರಟು ಹೋಗುವಂಥದ್ದು ನಿಮಗೆ ಹಿತವಾಗಿದೆ. ಹೊರಟು ಹೋಗಿ ನಿಮಗೋಸ್ಕರವಾಗಿ ಬಿಡಾರಗಳನ್ನು ಸಿದ್ಧ ಮಾಡಿ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಆಧೀನ ಮಾಡಿದ್ದಾನೆ. ಅಂದರೆ ಆತನು ಹೊರಟು ಹೋಗಿರುವಂಥದ್ದು ತಿರುಗಿ ಬರುವುದಕ್ಕಾಗಿ, ವಿರೋಧಿಗಳಿಗೆ ನ್ಯಾಯ ತೀರಿಸುವುದಕ್ಕಾಗಿ ಆತನು ಹೊರಟು ಹೋಗಿದ್ದಾನೆ. ತಿರುಗಿ ಬರುವುದಕ್ಕಾಗಿ ಆತನು ಹೊರಟು ಹೋಗಿದ್ದಾನೆ. ಅದಕ್ಕೆ ಆತನ ದಿವಾರಣವಾದಂಥ ಸಂಗತಿಯನ್ನು ಆ ಶಿಷ್ಯರು ನೋಡ್ತಾ ಇದ್ದಾರೆ. ನೋಡ್ತಾ ಇರುವಾಗ ಅಲ್ಲಿ ಸ್ಪಷ್ಟವಾಗಿ ದೇವರು ಮಾತನಾಡ್ತಾ ಇದ್ದಾನೆ. ದೇವದೂತರು ಅಲ್ಲಿ ಮಾತನಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಯಾವ ರೀತಿಯಾಗಿ ಏರಿ ಹೋಗಿದ್ದಾನೋ ಅದೇ ರೀತಿಯಾಗಿ ಆತನು ಮರಳಿ ಬರ್ತಾನೆ. ನ್ಯಾಯ ತೀರಿಸುವುದಕ್ಕಾಗಿ ಆತನು ಮರಳಿ ಬರ್ತಾನೆ. ತನ್ನ ಪಾದಗಳ ಕೆಳಗೆ ಹಾಕಿ ಆ ವಿರೋಧಿಗಳನ್ನು ಆತನು ನ್ಯಾಯ ತೀರಿಸುವುದಕ್ಕಾಗಿ ಬರ್ತಾನೆ. ನೋಡ್ರಿ, ತಿರುಗಿ ಬರುವುದಕ್ಕಾಗಿ ಆತನು ಹೊರಟು ಹೋಗಿದ್ದಾನೆ. ದೇವರ ರಾಜ್ಯ ಕಟ್ಟೋಣಕ್ಕೋಸ್ಕರವಾಗಿ ಆ ಮಹಿಮೆಯಲ್ಲಿ ಆತನು ತಿರುಗಿ ಬರಲಿಕ್ಕಿದ್ದಾನೆ. ಹಾಗಾದರೆ ಪ್ರಿಯರೇ, ದಿವಾರೋಹಣವಾಗುವಾಗಲೂ ಯೇಸು ಸ್ವಾಮಿ ನಮ್ಮನ್ನು ಆಶೀರ್ವದಿಸಿದ್ದಾನೆ. ನಮ್ಮನ್ನು ಆಶೀರ್ವದಿಸಿ ನಾವೆಲ್ಲರೂ ದೇವರ ಮಕ್ಕಳಾಗಿ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ಆತ ನಮಗೆ ಕರೆ ಕೊಟ್ಟಿದ್ದಾನೆ. ಹಾಗಾದರೆ ದಿವಾರಣವಾದಂಥ ಆ ಯೇಸುವನ್ನು ಹೃದಯಪೂರ್ವಕವಾಗಿ ಆರಾಧಿಸುವಂಥದ್ದು ಯುಕ್ತವಾಗಿದೆ. ನೋಡ್ರಿ, ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಈ ಯೋಹಾನನ ಬರೆಸುವ ಲೂಕನ ಬರೆಸುವ ವಾರ್ತೆಯಲ್ಲಿ ಆತನು ಹೇಳ್ತಾನೆ 52ನೇ ವಚನದಲ್ಲಿ ಆತನು ಹೇಳ್ತಾನೆ, 51ನೇ ವಚನ 52ನೇ ವಚನದಲ್ಲಿ, ಪರಲೋಕಕ್ಕೆ ಒಯ್ಯಲ್ಪಟ್ಟನು, ಅವರು ಆತನನ್ನು ಆರಾಧಿಸಿ ಬಹು ಸಂತೋಷಪಟ್ಟರು. ನಾವು ಆತನನ್ನು ಆರಾಧಿಸಬೇಕು, ಆತನನ್ನು ಸ್ತುತಿಸಬೇಕು, ಆತನನ್ನು ಕೊಂಡಾಡಬೇಕು. ದಿವಾರಣವನಾದಂಥ ಆ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯಾಂತರದಿಂದ ಗೌರವಿಸಬೇಕು, ಆತನನ್ನು ಸನ್ಮಾನಿಸಬೇಕು. ಆಗ ನಾವು ನಿಜವಾಗಿಯೂ ಆ ದೇವಲೋಕದ ಮಹಿಮೆಯನ್ನು, ಆ ಯೇಸು ಕ್ರಿಸ್ತನು 2ನೇ ಸಾರಿ ಬರುವಾಗ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಆ ಹೋಗುವುದರಲ್ಲಿ ನಾವು ಪಾಲುಗಾರರಾಗ್ತೇವೆ. ಇಲ್ಲದೆ ಹೋದರೆ ನಮ್ಮ ಜೀವಿತ ವ್ಯರ್ಥವಾಗಿ ಹೋಗ್ತದೆ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದು ಆತನನ್ನು ಆರಾಧಿಸ್ತಾ, ಆತನನ್ನು ಸ್ತುತಿಸ್ತಾ, ದಿವಾರಣವನಾದಂಥ ಆ ಕ್ರಿಸ್ತನನ್ನು ಗೌರವಿಸ್ತಾ ಈ ಲೋಕದಲ್ಲಿ ನಾವು ಜೀವಿಸುವಾಗ ಆತನು ಯಾವ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸಿದನೋ ಅದೇ ರೀತಿಯಾಗಿ ನಾವು ಜೀವಿಸುವಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಕ್ರಿಸ್ತನ 2ನೇ ಬರೋಣದಲ್ಲಿ ಆ ಮಹಿಮೆಯನ್ನು ಸೇರುವುದಕ್ಕೆ ಸಾಧ್ಯವಾಗ್ತದೆ.
ಹಾಗಾದರೆ ಪ್ರಿಯರೇ, ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನು ಹೇಳಿದಂತೆ ನಾವು ಯಾವಾಗಲೂ ಆತನನ್ನು ಆರಾಧಿಸಿ, ಆತನನ್ನು ಸ್ತುತಿಸಿ, ಆತನನ್ನು ಕೊಂಡಾಡಿ, ಆತನಿಗೆ ಸ್ತೋತ್ರಗಾನ ಮಾಡಿ, ಆತನನ್ನು ಮಹಿಮೆಪಡಿಸುವುದಕ್ಕಾಗಿ ಈ ಲೋಕದಲ್ಲಿ ಜೀವಿಸೋಣ. ದೇವರ ಆತ್ಮನು ದಿವಾಣವನಾದಂಥ ಆ ಯೇಸುವನ್ನು ನಾವು ಗೌರವಿಸುವಂತೆ ನಮ್ಮೆಲ್ಲರಿಗೆ ಆತ್ಮನ ಬಲವನ್ನು ಅನುಗ್ರಹಿಸಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೇನ್. ಮುಂದಿನ ಭಾನುವಾರ ಪಂಚಾಶತಮದ ಭಾನುವಾರ, ಕ್ರಿಸ್ತನ ಆತ್ಮವನ್ನು ಧರಿಸುವಂಥ ಶ್ರೇಷ್ಠವಾದಂಥ ಭಾನುವಾರ. ಅದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧಪಡಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂಥ ದೇವರೇ, ದಿವಾರೋಹಣನಾದಂಥ ನಿನ್ನ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ನಿನ್ನನ್ನು ತಿಳಿದುಕೊಳ್ಳುವುದಕ್ಕೆ ನಮ್ಮ ಜ್ಞಾನ ಸಾಲದು. ನಿನ್ನಾತ್ಮನಿಂದ ಪ್ರೇರೇಪಿಸಲ್ಪಡುವಾಗ ನಿನ್ನನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಸ್ವಾಮಿ, ನಿನ್ನನ್ನು ನಾವು ಅನುಭವದಲ್ಲಿ ಸವಿಯುವಾಗ ನಿನ್ನ ಶ್ರೇಷ್ಠತೆಯನ್ನು ನಾವು ಅರಿಯುವುದಕ್ಕೆ ಸಾಧ್ಯವಾಗ್ತದೆ. ನಮ್ಮ ಜೀವನದಲ್ಲಿ ಯಾವಾಗಲೂ ನಿನ್ನನ್ನು ಅನುಭವಿಸುವಂಥ ಆ ಶ್ರೇಷ್ಠವಾದಂಥ ಜೀವನವನ್ನು ನಮಗೆ ಅನುಗ್ರಹಿಸು. ದಿವಾರೋಹಣನಾದಂಥ ನೀನು ದೇವಲೋಕಕ್ಕೆ ಏರಿ ಹೋಗಿರುವಂಥದ್ದು ನಮ್ಮ ಒಳಿತಿಗೋಸ್ಕರವಾಗಿ, ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಆ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗೋಸ್ಕರವಾಗಿ ನೀನು ಪ್ರಾರ್ಥಿಸ್ತಾ ಇದ್ದೆ. ಹೀಗಿರುವಾಗ ಸ್ವಾಮಿ, ನಮ್ಮ ಒಳಿತಿಗೋಸ್ಕರವಾಗಿ ನೀನು ದೇವಲೋಕಕ್ಕೆ ಏರಿ ಹೋಗಿದ್ದೆ. ಆದುದರಿಂದ ನಮ್ಮೆಲ್ಲರಿಗೆ ನೀನು ಕರುಣೆ ತೋರಿಸು. ನಿನ್ನ ಪ್ರೀತಿಯಲ್ಲಿ ಸ್ಥಿರ ನಿಂತು ಯಾವಾಗಲೂ ನಿನ್ನನ್ನು ಮಹಿಮೆಪಡಿಸುವುದಕ್ಕಾಗಿ ಜೀವಿಸುವಂತೆ ಸಹಾಯ ಮಾಡು. ಎಲ್ಲ ಸ್ತೋತ್ರಗಣ ಮಾನ ಮಹಿಮೆಗಳು ನಿನಗೆ ಸಮರ್ಪಣೆಯಾಗುವಂತೆ ನಮ್ಮೆಲ್ಲರನ್ನ ನಿನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸು. ಯೇಸು ಕರ್ತನೆ, ನಿನ್ನ ಘನವುಳ್ಳ ತ್ರಯೇಕ ನಾಮಕ್ಕೆ ನಿತ್ಯ ಕಾಲಕ್ಕೂ ಸ್ತುತಿ ಸ್ತೋತ್ರ ಉಂಟಾಗಲಿ. ಆಮೇನ್. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿ ನಿಮ್ಮ ತಂದೆಯನ್ನ ಕೊಂಡಾಡುವರು. ಸಂಕೀರ್ತನೆಗಳಲ್ಲಿ 85ನೇ ಕೀರ್ತನೆ 85. Jesus.
ಕ್ರಿಸ್ತನ ಸಂಪೂರ್ಣ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ಸರ್ವ ಸಮರ್ಥನು ಸದಾ ಜೀವಿಸುವನಾದ ದೇವರೇ, ಮನುಷ್ಯರೆಲ್ಲರಿಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆ ಮಾಡುವುದಕ್ಕೂ ಉಪಕಾರ ಸ್ತುತಿಗಳನ್ನು ಸಲ್ಲಿಸುವುದಕ್ಕೂ ನಿನ್ನ ಪವಿತ್ರ ಅಪೊಸ್ತಲರ ಮುಖಾಂತರವಾಗಿ ನೀ ನಮಗೆ ಕಲಿಸುತ್ತಿರುತ್ತೀಯಲ್ಲ. ಪರಮದಯದಿಂದ ಈ ನಮ್ಮ ದಾನ ಧರ್ಮಗಳನ್ನು ಅರ್ಪಣೆಗಳನ್ನು ಸ್ವೀಕರಿಸು ಮತ್ತು ಪ್ರತಾಪುಳಿ ಸ್ನಾನಿಗೆ ಅರ್ಪಿಸುವ ಈ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಎಂದು ವಿನಯವಾಗಿ ಬೇಡಿಕೊಳ್ತೇವೆ. ಮತ್ತು ನಿನ್ನ ಸಾರ್ವತ್ರಿಕ ಸಭೆಗೆ ಯಾವಾಗಲೂ ಸತ್ಯ, ಐಕ್ಯ ಮತ್ತು ಐಕ್ಯಮತ್ಯ ಇವುಗಳ ಆತ್ಮವನ್ನು ಕೊಡಿ ಎಂದು ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಮತ್ತು ನಿನ್ನ ಪವಿತ್ರ ನಾಮವನ್ನು ಅಂಗೀಕರಿಸುವರೆಲ್ಲರೂ ನಿನ್ನ ಪವಿತ್ರ ವಚನದ ಸತ್ಯವನ್ನು ಕುರಿತು ಒಮ್ಮನಸುಳುವರಾಗಿರುವಂತೆಯೂ ಐಕ್ಯದಲ್ಲಿ ಭಕ್ತಿಯುಳ್ಳ ಪ್ರೀತಿಯಲ್ಲಿ ನಡೆಯುವಂತೆಯೂ ದಯಪಾಲಿಸು. ಕ್ರಿಸ್ತರಿಗೂ ಮತ್ತು ದೀಕನರಿಗೂ, ಮುಖ್ಯವಾಗಿ ನಿನ್ನ ಸೇವಕರಾದಂಥ ಮಾಡರೇಟರಿಗೂ ಮತ್ತು ಬಿಷೋಪರಿಗೂ ನಿನ್ನ ಕೃಪಾವರವನ್ನು ದಯಪಾಲಿಸಿ ಅವರು ತಮ್ಮ ಜೀವನದಿಂದಲೂ ಉಪದೇಶದಿಂದಲೂ ಸಜೀವಾದ ನಿನ್ನ ಸತ್ಯವಾಕ್ಯವನ್ನು ಪ್ರಚುರಪಡಿಸುವಂತೆಯೂ ನಿನ್ನ ಪವಿತ್ರ ಸಂಸ್ಕಾರಗಳನ್ನು ಯಥಾವಿಧಿಯಾಗಿ ಯೋಗ್ಯ ರೀತಿ ನಡೆಸುವಂತೆಯೂ ಅನುಗ್ರಹಿಸು. ಇದಲ್ಲದೆ ನಿನ್ನ ಸಭಾ ರಚನೆಯ ಕಾರ್ಯದಲ್ಲಿಯೂ ಸುವಾರ್ತಾ ಪ್ರಸರಣದಲ್ಲಿಯೂ ತಮ್ಮ ತಮ್ಮ ಕರುವಿಕೆಯ ಮೇರೆಗೆ ಶ್ರಮ ಪಡುತ್ತಿರುವ ನಿನ್ನ ಬೇರೆ ಸೇವಕರನ್ನು ಆಶೀರ್ವದಿಸಿ ಅವರ ಶ್ರಮದ ಮೂಲಕ ನಿನ್ನ ಸತ್ಯದ ಪರಿಜ್ಞಾವು ಲೋಕದಲ್ಲೆಲ್ಲ ತುಂಬಿಕೊಳ್ಳುವಂತೆ ಮಾಡೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನೀನು ದಯವಿಟ್ಟು ನಿನ್ನ ಪ್ರಜೆಗಳೆಲ್ಲ, ಮುಖ್ಯವಾಗಿ ಇಲ್ಲಿ ನೆರೆದಿರುವ ಈ ನಿನ್ನ ಸಭೆಯವರಿಗೆಲ್ಲ ನಿನ್ನ ದಿವ್ಯ ಅನುಗ್ರಹವನ್ನು ದಯಪಾಲಿಸು. ಅವರು ದೀನ ಭಾವದಿಂದಲೂ ಭಯಭಕ್ತಿಯಿಂದಲೂ ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ಅದನ್ನು ಒಪ್ಪಿಕೊಂಡು ತಮ್ಮ ಜೀವಮಾನ ಕಾಲವೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ಬಾಳುತ್ತಾ ನಿನ್ನನ್ನು ಯಥಾರ್ಥವಾಗಿ ಸೇವಿಸುತ್ತಿರುವಂತೆ ಮಾಡೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಎಲ್ಲ ದೇಶಗಳ ಜನರನ್ನು ನೀತಿಯ ಮತ್ತು ಶಾಂತಿಯ ಮಾರ್ಗದಲ್ಲಿ ನಡೆಸು. ಎಲ್ಲ ರಾಷ್ಟ್ರಗಳ ಅಧಿಪತಿಗಳನ್ನು, ಅವರ ಕೈಗಳಿಗಿರುವ ಎಲ್ಲ ಅಧಿಕಾರಿಗಳನ್ನು ಸರಿಯಾಗಿ ಸಾಗಿಸ್ತಾ ಅವರ ಸ್ವಾಧೀನದಲ್ಲಿರುವ ನಿನ್ನ ಜನರೆಲ್ಲರೂ ಧರ್ಮಾನುಸಾರವಾಗಿ ಶಾಂತ ರೀತಿಯಿಂದ ಆಳಲ್ಪಡುವಂತೆ ಅನುಗ್ರಹಿಸೆಂದು, ವಿಶೇಷವಾಗಿ ಕೋವಿಡ್-19 ಈ ರೋಗಕ್ಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ರೋಗ ಉಲ್ಬಣಗೊಳ್ತಾ ಇದೆ. ಹೀಗಿರುವಾಗ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಮೂಲಕವಾಗಿ ಮನುಷ್ಯರನ್ನ ನೀನು ರಕ್ಷಿಸುವುದಕ್ಕೆ ನೀನೊಬ್ಬನೇ ಸಾಧ್ಯ ಸ್ವಾಮಿ. ರೋಗದಿಂದ ಬಳಲುತ್ತಾ ಇರುವಂತ ಎಲ್ಲರನ್ನ ನೀನು ಗುಣಪಡಿಸಿ ನಿನ್ನ ಕೃಪೆಯ ಮೂಲಕವಾಗಿ ಅವರು ಸ್ವಸ್ಥರಾಗಿ ತಿರುಗಿ ದೇವರಾದಂಥ ನಿನ್ನ ಸ್ತುತಿಸ್ತಾ ಕೊಂಡಾಡುತ್ತಾ ಜೀವಿಸುವಂತೆ ನೀನು ಆಶೀರ್ವಾದ ಮಾಡೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ವಿಶೇಷವಾಗಿ ಸ್ವಾಮಿ ಆದಷ್ಟು ಬೇಗನೆ ಈ ರೋಗಕ್ಕೆ ಲಸಿಕೆಯನ್ನು ಕಂಡು ಹಿಡಿದು ಎಲ್ಲರೂ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅದರ ಮೂಲಕವಾಗಿ ನಾವೆಲ್ಲರೂ ರಕ್ಷಿಸಪಡಲಿಕ್ಕಾಗುವಂತೆ ನೀನು ಕರುಣೆ ತೋರಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ಇದಲ್ಲದೆ ನಿನ್ನ ದಿವ್ಯ ಆಶೀರ್ವಾದದಿಂದ ಬರ ಕೊರತೆಗಳು ಬಯಲಾಗಿ ನಾವೆಲ್ಲರೂ ತಕ್ಕ ಕಾಲದಲ್ಲಿ ಭೂಮಿಯ ಫಲಗಳನ್ನು ಕೃತಜ್ಞತಾ ಭಾವದಿಂದ ಅನುಭೋಗಿಸುವ ಹಾಗೆ ಅನುಕೂಲಿಸಿಕೊಡಬೇಕೆಂದು ನಿನ್ನನ್ನು ಬಿನ್ನವಿಸ್ತೇವೆ. ಓ ಪ್ರಭುವೆ, ಈ ಅಸ್ಥಿರವಾದ ಆಯುಷ್ಯದಲ್ಲಿ ಕಷ್ಟ, ದುಃಖ, ಕೊರತೆ, ಬೇನೆ ಇಲ್ಲವೇ ಬೇರೆ ವಿಧವಾದ ವಿಪತ್ತುಗಳಿಗೆ ಗುರಿಯಾದವರನ್ನು ಕನಿಕರಿಸಿ ಅವರಿಗೆ ಆದರಣೆಯನ್ನು ಸಹಾಯವನ್ನು ಕೊಡೆಂದು ನಿನ್ನನ್ನು ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಮೇಲಾಗಿ ನಿನ್ನ ಭಕ್ತಿ ವಿಶ್ವಾಸದಲ್ಲಿ ಬದುಕಿ ಈಗ ಕಣ್ಮರಿಯಾಗಿರುವ ನಿನ್ನ ದಾಸರೆಲ್ಲರನ್ನ ದಯುಳ್ಳ ತಂದೆಯಾದ ನಿನ್ನ ಕೈಗೆ ಒಪ್ಪಿಸ್ತೇವೆ. ಅವರಿಗೆ ನಿನ್ನ ಕೃಪೆ, ಶಾಂತಿ, ಪ್ರಕಾಶಗಳನ್ನು ಅನುಗ್ರಹಿಸೆಂದು ಬೇಡುತ್ತೇವೆ. ನಿನ್ನ ಎಲ್ಲ ಸಂತರಲ್ಲಿಯೂ ನೀನು ಪ್ರಕಟ ಮಾಡಿದ ನಿನ್ನ ಅಗಾಧವಾದ ಕೃಪೆ ಮತ್ತು ಗುಣಾತಿಶಯಗಳಿಗಾಗಿ ನಿನ್ನನ್ನು ಬಾಯಿ ತುಂಬ ಹೊಗಳಿ ಸಂಪೂರ್ಣ ಹೃದಯದಿಂದ ನಿನ್ನನ್ನು ಕೊಂಡಾಡುತ್ತೇವೆ. ಮತ್ತು ನಂಬಿಕೆಯಲ್ಲಿ ನೆಲೆಯಾಗಿದ್ದು ನಿನ್ನ ಪವಿತ್ರವಾದ ಆಜ್ಞಾ ಮಾರ್ಗದಲ್ಲಿ ನಡೆದು ಹೋದಂಥ ಅವರ ಮಾದರಿಯನ್ನೇ ನಾವು ಅನುಸರಿಸುತ್ತಾ ಕಡೆಯಲ್ಲಿ ನಿನ್ನ ಕುಮಾರ ರಹಸ್ಯದೇಹದಲ್ಲಿ ಪಾಲು ಹೊಂದಿಕೊಳ್ಳುವಂತೆ ಅನುಕೂಲಿಸಿಕೊಡಬೇಕೆಂದು ನಿನ್ನನ್ನು ಪ್ರಾರ್ಥಿಸ್ತೇವೆ. ತಂದೆಯೇ, ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಒಬ್ಬನೇ ದೇವರಾಗಿದ್ದು ಎಂದೆಂದಿಗೂ ಜೀವಿಸಿ ಆಳುತ್ತಿರುವ ನಮ್ಮ ಒಬ್ಬನೇ ಮಧ್ಯಸ್ಥನು ಸಹಾಯಕನಾದ ಯೇಸು ಕ್ರಿಸ್ತನಿಗೋಸ್ಕರ ಇದನ್ನು ದಯಪಾಲಿಸೆಂದು ಬೇಡುತ್ತೇವೆ. ನಿಮ್ಮ ಪಾಪಗಳಿಗೋಸ್ಕರ ನಿಜವಾಗಿಯೂ ಮನಪೂರ್ವಕವಾಗಿಯೂ ಪಶ್ಚಾತ್ತಾಪಪಟ್ಟು ನಿಮ್ಮ ನೆರೆಯವರ ಸಂಗಡ ಪ್ರೀತಿಯಿಂದಲೂ ಮಮತೆಯಿಂದಲೂ ಇದ್ದು ದೇವರ ಕಟ್ಟಳೆಗಳನ್ನು ಅನುಸರಿಸಿ
ಇನ್ನು ಮೇಲೆ ಆತನ ಪವಿತ್ರ ಮಾರ್ಗದಲ್ಲಿ ನಡೆಯುತ್ತಾ ನೂತನ ಜೀವನದಲ್ಲಿ ನಡೆಯಲು ನಿಶ್ಚಯಿಸುವರೆ ವಿಶ್ವಾಸದಿಂದ ಸಮೀಪಕ್ಕೆ ಬಂದು ನಿಮ್ಮ ಸಮಾಧಾನಕ್ಕೋಸ್ಕರವಾಗಿ ಈ ಪವಿತ್ರ ಸ್ಯಾಕ್ರಮೆಂಟನ್ನು ತಕ್ಕೊಳ್ಳಿರಿ ಮತ್ತು ವಿನಯವಾಗಿ ನಿಮ್ಮ ಮೊಣಕಾಲೂರಿ ಸರ್ವಸಮರ್ಥ ದೇವರ ಬಳಿಯಲ್ಲಿ ನಮ್ರತೆಯಿಂದ ನಿಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡಿರಿ. ಓ ಸರ್ವಸಮರ್ಥ ದೇವರೇ, ನಮ್ಮ ಪ್ರಭು ಯೇಸು ಕ್ರಿಸ್ತನ ಪಿತನೆ, ಸರ್ವಸ್ತುಗಳ ನಿರ್ಮಾಣಿಕನೇ, ಸಕಲ ಮನುಷ್ಯ ನ್ಯಾಯಾಧಿಪತಿಯೇ, ನಾವು ವಿರೋಧವಾಗಿ ಮನಸ್ಸಿನಿಂದಲೂ ಮಾತಿನಿಂದಲೂ ಕ್ರಿಯೆಯಿಂದಲೂ ಮೇಲಿಂದ ಮೇಲೆ ಮಾಡಿದಂತೆ ನಮ್ಮ ನಾನಾ ವಿಧವಾದ ಪಾಪಗಳು ದುಷ್ಟನಕ್ಕೆ ಒಪ್ಪಿಕೊಂಡು ಅವುಗಳಿಗೆ ಗೋಳಾಡ್ತೇವೆ. ಅವುಗಳಿಂದ ನಾವು ಸಂತಾಪವನ್ನು ಕೋಪವನ್ನು ನ್ಯಾಯವಾಗಿ ಮಾಡಿಕೊಂಡಿದ್ದೇವೆ. ನಾವು ನಿಜ ಪಶ್ಚಾತ್ತಾಪಟ್ಟು ನಮ್ಮ ದುಷ್ಕರಿಸಿಕೊಂಡು ಮನಪೂರ್ವಕ ಶೋಕ ಮಾಡುತ್ತೇವೆ. ಅವುಗಳ ನಮ್ಮ ದುಃಖಕರವಾಗಿಯೂ ಅವುಗಳ ಭಾರವು ಸಹಿಸಿಕೊಡದಾಗೆ ಅದೇ. ನಮ್ಮ ಮೇಲೆ ದಯಮಾಡು, ಪರಮ ದಯಾಳು ಪಿತನ ಮೇಲೆ ದಯಮಾಡು. ನಿನ್ನ ಪುತ್ರನಾದ ನಮ್ಮ ಪ್ರಭು ಯೇಸು ಕ್ರಿಸ್ತನನ್ನು ಕ್ಷಮಿಸು ಮತ್ತು ನಿನ್ನ ನಾಮದ ನಾವಿಂದ ಯಾವಾಗಲೂ ನೂತನ ಜೀವನದಲ್ಲಿ ನಡೆದು ನಿನ್ನನ್ನು ಸೇರಿ ಸಂತೋಷಕ್ಕೋಸ್ಕರ ದಯಪಾಲಿಸು. ನಮ್ಮ ಪ್ರಭು ಯೇಸು ಕ್ರಿಸ್ತನ ದ್ವಾರದಿಂದ ಆಮೆನ್. ಸರ್ವ ಸಮರ್ಥ ದೇವರಾದ ಸ್ವರ್ಗದಲ್ಲಿ ನಮ್ಮ ಪಿತನು ತನ್ನ ಕಡೆಗೆ ಮನಪೂರ್ವಕವಾದ ಪಶ್ಚಾತ್ತಾಪದಿಂದಲೂ ನಿಜ ವಿಶ್ವಾಸದಿಂದ ತೀರಿಕೊಳ್ಳುವರೆಲ್ಲರಿಗೆ ತನ್ನ ಮಹಾಕೃಪೆಯಿಂದ ಪಾಪ ಕ್ಷಮೆ ವಾಗ್ದತ್ತವನ್ನು ಕೊಟ್ಟಿದ್ದಾನೆ. ಆತ ನಿಮ್ಮ ಮೇಲೆ ದಯ ಮಾಡಲಿ, ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ವಿಮೋಚಿಸಲಿ, ಎಲ್ಲ ಒಳ್ಳೆಯತನದಲ್ಲಿ ನಿಮ್ಮನ್ನು ದೃಢಪಡಿಸಿ ಸ್ಥಿರಪಡಿಸಲಿ ಮತ್ತು ನಿಮ್ಮನ್ನು ಸನಾತನ ಜೀವಿತಕ್ಕೆ ತರಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ದ್ವಾರದಿಂದ ನಮ್ಮ ತಾರಕನಾದ ಕ್ರಿಸ್ತನು ತನ್ನ ಕಡೆಗೆ ನಿಜವಾಗಿ ತಿರುಗಿಕೊಳ್ಳೋರೆಲ್ಲರಿಗೆ ಎಂಥ ಆದರಣುಳ್ಳ ವಚನಗಳನ್ನು ಹೇಳುತ್ತಾನೆಂಬುದು ಕೇಳಿರಿ. ಕಷ್ಟಪಟ್ಟು ಭಾರ ಹೊರುವರೆಲ್ಲರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಆತನಲ್ಲಿ ವಿಶ್ವಾಸಗಳು ನಾಶವಾಗದೆ ಸನಾತನ ಜೀವನವನ್ನು ಹೊಂದುವ ಹಾಗೆ ದೇವರು ಒಬ್ಬನಾಗಿ ಹುಟ್ಟಿ ತನ್ನ ಪುತ್ರನನ್ನು ಕೊಡುವಷ್ಟು ಜಗತ್ತನ್ನು ಪ್ರೀತಿ ಮಾಡಿದನು. ಪವಿತ್ರ ಪೌಲನು ಹೇಳುವುದನ್ನು ಸಹ ಕೇಳಿರಿ. ಕ್ರಿಸ್ತ ಯೇಸು ಪಾಪಿಗಳನ್ನು ಉದ್ಧರಿಸುವುದಕ್ಕೆ ಜಗತ್ತಿನಲ್ಲಿ ಬಂದನೆಂಬುದೇ ವಿಶ್ವಾಸ ಬಿಡುವುದಕ್ಕೆ ತಕ್ಕಂಥ ಮತ್ತು ಸಂಪೂರ್ಣವಾಗಿ ಅಂಗೀಕರಿಸುವುದಕ್ಕೆ ಯೋಗ್ಯವಾದಂಥ ವಚನವು. ಪವಿತ್ರ ಯೋಹಾನನು ಹೇಳುವುದನ್ನು ಸಹ ಕೇಳಿರಿ. ಯಾರಾದರೂ ಪಾಪ ಮಾಡಿದರೆ ಪಿತನ ಹತ್ತಿರ ನ್ಯಾಯವಂತನಾದ ಯೇಸು ಕ್ರಿಸ್ತನೆಂಬ ಕಾರ್ಯಕರ್ತ ನಮಗಿದ್ದಾನೆ. ಆತ ನಮ್ಮ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತವಾಗಿದ್ದಾನೆ. ನಿಮ್ಮ ಹೃದಯಗಳನ್ನು ಎತ್ತಿರಿ, ನಾವು ನಮ್ಮ ಪ್ರಭು ದೇವರಿಗೆ ಉಪಕಾರ ಸ್ತುತಿ ಸಲ್ಲಿಸುವ. ಓ ಪ್ರಭುವೇ, ಪವಿತ್ರ ಪಿತನೇ, ಸರ್ವಸಮರ್ಥನೇ, ಸನಾತನ ದೇವರೇ, ನಾವು ಎಲ್ಲ ಕಾಲದಲ್ಲಿ ನಿನಗೆ ಉಪಕಾರ ಯೋಗ್ಯ ಕರ್ಮವೂ ಆಗಿದೆ. ಆದುದರಿಂದ ದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಸ್ವರ್ಗದ ಸಮಸ್ತ ಇನ್ನೆಂದೆಂದಿಗೂ ಕೊಂಡಾಡಿ ಪವಿತ್ರ 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 ಸೈನ್ಯ ದೇವರಾದ ಪ್ರಭುವೇ, ಆಕಾಶವು ಪೃಥ್ವಿಯು ನಿನ್ನ ಮಹಿಮೆಯಿಂದ ತುಂಬಿರಲಿ, ನಿನಗೆ ಮಹಿಮೆಯಾಗಲಿ. ಓ ಮಹೋನ್ನತನಾದ ಪ್ರಭುವೇ, ಆಮೆನ್. ಪ್ರಭುವಿನ ಹೆಸರಿನಲ್ಲಿ ಬರುವುದಾಗಲಿ, ಮಹೋನ್ನತವಾಗಲಿ. ಹೊಸನ್ನ. ಕರ್ತನಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸೋಣ. ಓ ಸರ್ವಸಮರ್ಥ ಸದಾ ಜೀವಿಸುವ ದೇವರೇ, ನಾವು ಪೂರ್ಣ ಮನಸ್ಸಿನಿಂದ ನಿನಗೆ ಉಪಕಾರ ಸ್ತುತಿ ಮಾಡುತ್ತೇವೆ. ಯಾಕೆಂದರೆ ಈ ಪವಿತ್ರ ರಹಸ್ಯಗಳನ್ನು ಸರಿಯಾಗಿ ಹೊಂದಿದವರಾದ ನಮಗೆ ದಿನಪುತ್ರನಾಗಿರುವ ನಮ್ಮ ತಾರಕನಾದ ಯೇಸು ಕ್ರಿಸ್ತನ ಅತಿ ಬೆಲೆಯುಳ್ಳ ಶರೀರ ರಕ್ತಗಳನ್ನ ಆತ್ಮದ ಆಹಾರವಾಗಿ ಕೊಟ್ಟು ಪ್ರಸನ್ನಾಗಿ ಪೋಷಿಸಿದೆ. ಮತ್ತು ಇದರಿಂದ ನಿನ್ನ ಪ್ರಸನ್ನತೆಯು ಕೃಪೆಯು ನಮ್ಮ ಮೇಲೆ ಅದಂತಲೂ ವಿಶ್ವಾಸಿಸುವ ಎಲ್ಲ ಜನರ ಭಾಗ್ಯಗಳು ಸಮೂಹವಾದಂಥ ನಿನ್ನ ಪುತ್ರ ರಹಸ್ಯವಾದ ಶರೀರದಲ್ಲಿ ನಾವು ಒಂದಾಗಿ ಮಾಡಲ್ಪಟ್ಟ ನಿಜಾಂಗಗಳಾಗಿದ್ದೇವೆಂತಲೂ ನಿನ್ನ ಪ್ರಿಯ ಪುತ್ರನ ಅತಿ ಬೆಲೆಯುಳ್ಳ ದುಃಖ ಪಡುವಿಕೆ ಮರಣ ಇವುಗಳ ಪುಣ್ಯದ ಮೂಲಕವಾಗಿ ನಿರೀಕ್ಷೆಯಿಂದ ನಿನ್ನ ಸನಾತನ ರಾಜ್ಯದ ಬಾಧ್ಯಸ್ಥರಾಗಿದ್ದೇವೆಂತಲೂ ಮತ್ತು ವರ್ಗದಲ್ಲಿ ಪಿತನೆ ಈ ನಮ್ಮ ಪ್ರಭು ಯೇಸು ಕ್ರಿಸ್ತನ ದ್ವಾರದಿಂದ ಆತ ನಿನ್ನ ಕೂಡಲು ಪವಿತ್ರಾತ್ಮನ ಕೂಡಲು ಸರ್ವಮಾನವ ಮಹಿಮೆಯು ಯುಗಾಂತ ಮಹೋನ್ನತನಾದವಳಲ್ಲಿ ದೇವರಿಗೆ ಮಹಿಮೆಯು ಭೂಮಿಯ ಮೇಲೆ
ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನಮ್ಮ ತಪ್ಪು ಮಾಡಿದ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಯಾಕೆ ರಾಜ್ಯವು ಬಲವು ಮಹಿಮೆ ಎಂದೆಂದಿಗೂ ನಿನ್ನದೇ. ಎಲ್ಲ ಬುದ್ಧಿಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು, ಮನಸ್ಸುಗಳನ್ನು ದೇವರ ಮತ್ತು ಆತನ ಪುತ್ರನಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ಕಾಪಾಡಲಿ. ಮತ್ತು ಸರ್ವಸಮರ್ಥ ದೇವರಾದ ಪಿತಾ, ಪುತ್ರ, ಪವಿತ್ರಾತ್ಮನ ಆಶೀರ್ವಾದವು ನಿಮ್ಮ ಮೇಲೆ ಇದ್ದು ಸದಾ ನಿಮ್ಮೊಂದಿಗೆ ನೆಲೆಯಾಗಿರಲಿ. ಸಂಗೀತದಲ್ಲಿ 112ನೇ ಸಂಗೀತ 112, ಹಿಮ್ ನಂಬರ್ 144. ಪ್ರಾರ್ಥನೆ ಮಾಡೋಣ. ಓ ಪ್ರಭುವೇ, ಜೀವದಿಂದ ಇರುವಂತ ಮತ್ತು ತೀರಿ ಹೋದಂತ ಎಲ್ಲ ವಿಶ್ವಾಸಿಗಳಿಗಾಗಿಯೂ ನಮ್ಮ ಪಾಪಗಳಿಗಾಗಿಯೂ ಮತ್ತು ನಮ್ಮ ಅವಶ್ಯಕತೆಗಳಿಗಾಗಿಯೂ ನಾವು ಅರ್ಪಿಸಿದಂಥ ಈ ನಮ್ಮ ಯಜ್ಞವನ್ನು ಸ್ವೀಕರಿಸೆಂದು ನಿನಗೆ ಪ್ರಾರ್ಥಿಸ್ತೇವೆ. ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಈ ಆರಾಧನೆ ನಮ್ಮಿಂದ ಆ ತಪ್ಪುಗಳನ್ನೆಲ್ಲ ಮನ್ನಿಸು. ನಾವು ಕಡೆಯವರೆಗೂ ನಿನ್ನ ಆಜ್ಞೆಗಳ ನೆಲೆಗೊಂಡು ನಡೆಯುವಂತೆ ನಮಗೆ ಸಹಾಯ ಮಾಡು. ಇಂದಿನಿಂದ ನಾವು ಸ್ವರ್ಗದಲ್ಲಿರುವ ನಿನ್ನ ಸಂತ ಜನರ ಸಂಖ್ಯೆಯಲ್ಲಿ ಎಣಿಸಲ್ಪಡುವುದಕ್ಕೆ ಯೋಗ್ಯರಾಗುವಂತೆ ಮಾಡು. ಆಮೇನ್. ನಾವು ಶಾಂತಿಯಿಂದ ಹೋಗೋಣ. ಆಮೇನ್.